ಅವ್ವ ಆಲೆ ಮನೆಗೆ ಹೋಗು ಅಂದಿದ್ದಲ್ಲ, ಹೋಗಿದ್ದೆ ಕಣವ. ಎಲ್ಲ ಕೆಲಸನೂ ಮುಗಿಸ್ದೆ. ಬರ್ಬೇಕಾದ್ರೆ ಹಂಗೆ ಹಸುಗಳಿಗೆ ಹುಲ್ಲು ಹಾಕ್ದೆ. ಹಾಗೆ ಕಬ್ಗಳನ್ನ ಕಟಾವು ಮಾಡ್ಸಕ್ಕೆ ಹೇಳಿವ್ನಿ. ಮಧ್ಯಾಹ್ನ ಅಂದ್ರೆ ಎಲ್ಲ ಮುಗಿದೋಗ್ಬಿಡ್ತದೆ. ಆಮೇಲೆ ಎಲ್ಲನೂ ಸಂತೆ ಕಳ್ಸಿಕೊಟ್ಬಿಡ್ತೀನಿ. ಆಮೇಲೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾತುಕತೆ ಕರೆದವ್ರೆ, ಮಧ್ಯಾಹ್ನ ಹೋಯ್ತೀನಿ. ಬೇಕಾಗಿಲ್ಲ. ಯಾಕವ? ಇನ್ಮ್ಯಾಕೆ ನೀನು ಈ ಹಟ್ಟಿನಾಗೆ ಯಾವ ಕೆಲಸನೂ ಮಾಡಬೇಕಾಗಿಲ್ಲ. ನಿನಗೂ ಈ ಹಟ್ಟಿ ಕೆಲ್ಸಕ್ಕೂ ಯಾವ ಸಂಬಂಧನೂ ಇಲ್ಲ. ಅದೇ ಯಾಕವ? ಯಾಕೆಂದ್ರೆ ಅದಕ್ಕೆಲ್ಲ ಬ್ಯಾರೆಯವ್ರು ಅವ್ರೆ. ಯಾರವ್ರ? ಯಾರವ ಅದು? ರಾಮೇಗೌಡ, ಅಕ್ಕಯ್ಯ ಬಂದೆ ಅಕ್ಕಯ್ಯ. ಅಕ್ಕಯ್ಯ ನೋಡು ರಾಮೇಗೌಡ, ಇನ್ಮ್ಯಾಕೆ ಹಟ್ಟಿ ಒಕ್ಕಲ್ತನ ಮಾಡೋದು, ಹೊಲ ಚೊಕ್ಕ ಮಾಡೋದು ನೀನೇ ಎಲ್ಲ ಮುಂದೆ ನಿಂತು ಮಾಡಿಸ್ಬೇಕು. ಬೇರೆಯವ್ರಿಗೆ ಹೇಳ್ಬಿಡು, ಉಂಡ್ಕೊಂಡು ಆರಾಮಾಗಿರ್ಲಿ, ಯಾವ ಕೆಲಸನೂ ಮಾಡೋದು ಬೇಡ ಅಂತ. ಯಾಕವ ನನ್ನ ಮೇಲೆ ಇನ್ನೂ ಕ್ವಾಪನ ಅಂತ ಕೇಳ್ತೀಯ? ನೀನ್ ಮಾಡಿದ ಕೆಲಸ ಸರಿನಿಲ್ಲ. ನೀನ್ ಮಾಡಿದ ಕೆಲ್ಸಕ್ಕೆ ಕ್ವಾಪ ಬರ್ದೆ ಇನ್ನೇನ್ಲ ಬರ್ತದೆ? ನಾನ್ ನಿನ್ಗೊಂದು ಒಳ್ಳೆ ಅವಕಾಶ ಕೊಟ್ಟಿದೆ. ನಾನ್ ನಿಂತಾವ ಮಾತಾಡ್ತೀನಿ, ಆ ಟೀಚರ್ ಅಮ್ಮನ ಈ ಸ್ಕೂಲಿಗೆ ಕಳಿಸ್ಬೇಡ ಅಂತ. ಆದ್ರೆ ನೀನೇನ್ಲ ಮಾಡ್ದೆ? ನಿನಗೆ ನಿನ್ ಪಿರುತಿನೇ ದೊಡ್ಡದಾಗೋಯ್ತಲ್ವಾ? ಅದ್ ಹಂಗಲ್ಲ ಕಣವ, ಅದು ಮಾತಾಡ್ಬೇಡ ನೀನು. ಎತ್ತವ್ವ ನಿನಗ್ ಲೆಕ್ಕಕ್ಕಿಲ್ಲ ಅನ್ಯಾಕೆ? ನನಗೂ ನಿನ್ ಲೆಕ್ಕಕ್ಕಿಲ್ಲ ಕಣ್ಲ. ಅವನ್ ಮಾತ್ಗೆ ಬೆಲೆ ಕೊಡದೆ ಇರೋ ನಿನ್ನ ನಾನ್ ಯಾಕೆ ಮಗ ಅಂತ ಅನ್ಕೋಬೇಕು? ಅವ್ವ ಇನ್ಯಾಕೆ ನಿನಗೆ ಈ ಹಟ್ಟಿನಾಗೆ ಯಾವ ಸ್ಥಾನನೂ ಕೊಡಕ್ಕಿಲ್ಲ. ನಿನ್ ತಮ್ಮ ನಂಜೇಗೌಡ ಕುಡ್ದು ಕುಡ್ದು ಕೆಟ್ಟ, ನೀನು ಪಿರುತಿ ಮಾಡಿ ಕೆಟ್ಟೆ. ಈ ದಿನ ಅವನ್ನ ಎಲ್ಲಿಟ್ಟಿದ್ನೋ ಅದಕ್ಕಿಂತ ಕೆಳಗಡೆ ನಿನ್ನ ಇಡ್ತೀನಿ. ಇನ್ಮ್ಯಾಕೆ ಹಟ್ಟಿನಾಗ ಏನೇ ಕೆಲಸ ಇದ್ರು ಎಲ್ಲ ರಾಮೇಗೌಡನೇ ನೋಡ್ಕೋತಾನೆ. ಅವ್ವ ಹಂಗೆಲ್ಲ ಮಾಡಬೇಡ ಕಣವ, ಏನೋ ತೆಪ್ಪಾಗೋಯ್ತು, ಕ್ಷಮಿಸ್ಬಿಡು. ಕ್ಷಮೆ ಕೇಳೋ ಯೋಗ್ಯತೆನೂ ನಿನಗಿಲ್ಲ. ಅದನ್ನ ನೀನು ಯಾವತ್ತೋ ಕಳ್ಕೊಂಬಿಟ್ಟೆ.